ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀತೂಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಸಿಂಪಲ್ಲಾಗಿ ತುಂಬ ಯೂಸ್ಫುಲ್ ಆಗುವಂತಹ ಒಂದು ಬ್ಯೂಟಿ ಟಿಪ್ಸನ್ನು ಕೊಡ್ತಾಯಿದ್ದೀನಿ. ಹೌದು, ನಾನಿವತ್ತು ಮನೆಯಲ್ಲೇ ಹೇರ್ ಮಾಸ್ಕ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಈ ಹೇರ್ ಮಾಸ್ಕ್ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ, ನಿಮ್ಮ ಕೂದಲು ಸಾಫ್ಟ್ ಮತ್ತು ಶೈನಿ ಆಗೋದಕ್ಕೆ ಯೂಸ್ ಆಗುತ್ತೆ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ನನಗೆ ವರ್ಕ್ ಆಯಿತು. ಸೊ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಕೇವಲ 3 ಇಂಗ್ರೀಡಿಯೆಂಟ್ಸ್. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಆಲೋವೆರಾವನ್ನು ತೊಗೊಂಡಿದ್ದೀನಿ, ಫ್ರೆಶ್ ಆಗಿರುವಂತಹ ಆಲೋವೆರಾ ಏನು ಮಾಡುತ್ತೆ ನಮ್ಮ ಹೇರಲ್ಲಿ ಅಂದರೆ, ನಮ್ಗೆ ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ ಮತ್ತು ಕೂದಲು ಸ್ಟ್ರೆಂತ್ ಆಗಿರುತ್ತೆ, ಒಳ್ಳೆ ವಾಲ್ಯೂಮ್ ಕೊಡುತ್ತೆ. ಈ ರೀತಿ ಆಲೋವೆರಾನ ವಾರಕ್ಕೆ 2 ಸಲ ಯೂಸ್ ಮಾಡೋದ್ರಿಂದ ಕೂದಲು ಶೈನಿ ಕೂಡ ಇರುತ್ತೆ. ನೋಡಿ, ಈ ರೀತಿ ನೀಟಾಗಿ ಒಂದು ಚಾಕು ತೊಗೊಂಡು, ರಫ್ ಆಗಿರುವಂಥ ಚಾಕು ತೊಗೊಂಡು ನೀಟಾಗಿ ನಾವು ಜೆಲ್ನ ತೊಗೋಬೇಕಾಗತ್ತೆ. ನೋಡಿ, ಈ ಥರ ನಿಮಗೆ ಆಗಿಲ್ಲ ಅಂದರೆ ಅದು ಮೇಲೆ ಜೆಲ್ನೆಲ್ಲ ತೊಗೊಂಡು ಮಿಕ್ಸಿ ಕೂಡ ಹಾಕ್ಕೊಳ್ಬೋದು ನೀವು. ನೋಡಿ, ಈ ರೀತಿ ನೀಟಾಗಿ ಜೆಲ್ಲನ್ನು ತೆಗೆದಿಟ್ಕೊಳ್ಳಿ. ನೋಡಿ, ತುಂಬ ಈಸಿ ಇರುತ್ತೆ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು. 3 ಇಂಗ್ರೀಡಿಯೆಂಟ್ಸಲ್ಲಿ ನಮ್ಮ ಕೂದಲು ಸ್ಮೂತ್ ಆಗುತ್ತೆ, ಸಾಫ್ಟ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ನಾವು ಟ್ರೈ ಮಾಡಲೇಬೇಕಲ್ವ. ಹೌದು, ನಾನು ಈ ವಿಡಿಯೋನ ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಸೊ ನಾನು ಒಂದ್ಸಲ ಟ್ರೈ ಮಾಡಿದೆ, ನನಗೆ ವರ್ಕ್ ಆಯಿತು. ಸೊ ನಿಮಗೂ ಯೂಸ್ ಆಗುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಆಲೋವೆರಾ ಒಂದು ಜೆಲ್ಲನ್ನು ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೋಡಿ ಇದರಲ್ಲಿ ಸ್ವಲ್ಪ ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಏನು ಮಾಡುತ್ತೆ ಅಂದರೆ, ನಮ್ಮ ತಲೆಯಲ್ಲಿರುವಂತಹ ಡ್ಯಾಂಡ್ರಫ್ನ ಕಮ್ಮಿ ಮಾಡುತ್ತೆ, ಏರ್ ಫಾಲ್ ಕೂಡ ಕಮ್ಮಿ ಮಾಡುತ್ತೆ, ನರಿಶ್ ಕೂಡ ಕೊಡುತ್ತೆ. ನೋಡಿ, ಈ ರೀತಿ ಅಲೋವೆರಾ ಜೆಲ್, ಅದಕ್ಕೆ ಸ್ವಲ್ಪ ಮೊಸರು, ಹಾಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವಲ್ಪ ನಾನಿಲ್ಲಿ ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದರಿಂದ ನಿಮ್ಮ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದಾರೆ ಅಲ್ವಾ ಹರಳೆಣ್ಣೆ. ನೋಡಿ, ಈ ರೀತಿ ನಿಮ್ಮ ಕೂದಲಿಗೆ ಒಳ್ಳೆ ವ್ಯಾಲ್ಯೂಮ್ ಕೊಡುತ್ತೆ. ನೋಡಿ, ಈ ರೀತಿ 1 ಟೇಬಲ್ ಸ್ಪೂನಷ್ಟು ಹರಳೆಣ್ಣೆ, ಅಲೋವೆರಾ ಜೆಲ್, ಮೊಸರು, ಹರಳೆಣ್ಣೆ ಇಷ್ಟೇ ಸಾಕು. ಇದನ್ನು ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಅಂದರೆ, ನಮಗೆ ಈ ಮಾಸ್ಕ್ಗಳು ಔಟ್ಸೈಡ್ ಹೇಗೆ ಸಿಗುತ್ತೆ ನೋಡಿ, ಆ ರೀತಿ ನಿಮಗೆ ನೀಟಾಗಿ ನೋಡಿ ಕಲಿಸ್ಕೊಂಡ್ರೆ ಈ ರೀತಿ ನೀಟಾಗಿ ಇದನ್ನು ತಲೆಗೆ ಹಚ್ಕೊಂಡು 1/2 ಅವರ್ ಇಲ್ಲ 1 ಅವರ್ ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಕೂದಲು ವ್ಯಾಲ್ಯೂಮ್ ಇರುತ್ತೆ, ಶೈನ್ ಇರುತ್ತೆ, ಅಷ್ಟೇ ಅಲ್ಲ ಸ್ಮೂತ್ ಕೂಡ ಇರುತ್ತೆ. ನೋಡಿ, ರೆಡಿಯಾಗಿದೆ ಹೇರ್ ಮಾಸ್ಕ್ ರೆಡಿಯಾಗಿದೆ. ನೋಡಿ, 3 ಇಂಗ್ರೀಡಿಯೆಂಟ್ಸ್ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ವಾರಕ್ಕೆ 2 ಸಲ ಈ ರೀತಿ ಮಾಸ್ಕ್ ಹಾಕೋದ್ರಿಂದ ನಮ್ಮ ಕೂದಲಿಗೆ ಒಳ್ಳೆ ಸ್ಟ್ರೆಂತ್ ಬರುತ್ತೆ. ನೋಡಿ, ಈ ರೀತಿ ನಾವು ಔಟ್ಸೈಡು ಹೇರ್ ಮಾಸ್ಕ್ ಎಲ್ಲ ತೊಗೊಂಡು ಹಾಕಿರೋದ್ರಿಂದ ಕೆಮಿಕಲ್ಸ್ ಅಂದರೆ ನಮಗೆ ಅಡ್ಜಸ್ಟ್ ಆಗೋದಿಲ್ಲ, ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಹೋಮ್ ರೆಮಿಡಿ ಯೂಸ್ ಮಾಡಿ, 100% ವರ್ಕ್ ಆಗುತ್ತೆ. ಖಂಡಿತವಾಗ್ಲೂ ನಿಮಗೆ ಇನ್ನೂ ವರ್ಕ್ ಆಗಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡಿದ್ರೆ ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ವಾರಕ್ಕೆ 2 ಸಲ ಥರ ನೀವು ಒಂದು 2 ತಿಂಗಳು ಯೂಸ್ ಮಾಡಿದ್ರೆ ನಿಮ್ಮ ಕೂದಲು ತುಂಬ ಸಾಫ್ಟಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.